ಇದು ಏನಿದೆ ಗೋಡೆ ಅದು ಮಾತಾಡಿದ್ದೀವಿ. ಅದು ಮುಂದಕ್ಕೆ ನಮ್ಮ CM ಅವರು ನಾವು ಎಲ್ಲ ಕೂತ್ಕೊಂಡು ಮಾತಾಡಿ ನಮ್ಮ ಸಾಹೇಬ್ರ ನೇತೃತ್ವದಲ್ಲಿ ಜಮೀರ್ ಅಹಮದ್ ಖಾನ್ ಸಾಹೇಬ್ರ ನೇತೃತ್ವದಲ್ಲಿ ಎಲ್ಲ ಟೀಮ್ ಮಾಡ್ಕೊಂಡು ಕೂತ್ಕೊಂಡು ಮುಂದಕ್ಕೆ ಕೆಲಸ ಶುರು ಮಾಡಿ. ಹಿಂದೂ ಮತ್ತು ಮುಸ್ಲಿಂ ರುದ್ರಭೂಮಿಗೆ ಗೋಡೆ ಇದೆ, ಆ ಗೋಡೆ ಇದೆ ಅಂದ್ಬಿಟ್ಟು. ಆದರೆ ಇವ್ರ ಹೃದಯಕ್ಕೆ ಗೋಡೆ ಇಲ್ಲ, ಫ್ರೀ ಆಗಿದೆ. ಯಾವ ಬೇಕಾದ್ರೂ ಯಾವ ಸಮುದಾಯದವರು ಬಂದು ಮಾತಾಡೋದು ಕೂಡ ಪ್ರೀತಿ ವಿಶ್ವಾಸದಿಂದ ಮಾತಾಡುವಂಥ ಗಾಡೆನ ಹೊಡೆದು ಅದ್ರ ಮಾತಾಡುವಂಥ ಏಕೈಕ ನಾಯಕ ಅಂದರೆ ನಾನು ಕಂಡಾಗ ಇದು ಹೊಗಳಿಕೆ ಅಲ್ಲ, ಇರುವುದು ಸತ್ಯದ ಇರುವಂಥ ಮಾತು. ಯಾಕಂದ್ರೆ ಸತ್ಯ ಹರಿಶ್ಚಂದ್ರವನ್ನು ಅಷ್ಟು ಅವಿಟ ಕಟ್ಟಿಸಿದ್ದಾರೆ ಅಂದರೆ ಸತ್ಯವನ್ನೇ ಹೇಳಬೇಕು. ಆ ಸತ್ಯದ ಮಾತು ಹೊರದು ಅಲ್ತಾಫ್ ಖಾನ್ ತಿಳ್ಕೊಂಡಿದ್ದಾರೆ ತಿಳ್ಕೊಳ್ಳಿಲ್ಲ ಗೊತ್ತಿಲ್ಲ. ನಾನು ಜಮೀರ್ ಎಲ್ಲ ತಿಳ್ಕೊಂಡು ಹರಿಶ್ಚಂದ್ರ ಸ್ವಾಮಿ ಎಲ್ಲನ ನಿಲ್ಲಿಸಿದ್ದಾರೆ 15-20 ಅಡಿ ಅಂದರೆ ಅದು BK ಅಲ್ತಾಫ್ ಖಾನು, ವಾರ್ಡ್ ನಂಬರ್ 136, ಚಾಮರಾಜಪೇಟೆ ಕ್ಷೇತ್ರ, ಜಮೀರ್ ಅಹಮದ್ ಖಾನ್ ಸಾಹೇಬ್ರದ್ದು ಕ್ಷೇತ್ರ ಅಂತ ಹೇಳೋಕ್ಕೆ ಸುಮಾರು 3 ವರ್ಷಗಳ ಮುಂಚೆನೇ BZ ಜಮೀರ್ ಅಹಮದ್ ಖಾನ್ ಸಾಹೇಬರಿಗೆ ಲೆಟರ್ ಕೊಟ್ಟಾಗ ಅವರು ಇನ್ನೂ ಮುಂದೆ ನೋಡಿದೆ ಅದನ್ನು ಶಾಂಕ್ಷನ್ ಮಾಡೋಕ್ಕೆ ಮುಂದಾಳುತ್ವ ವಹಿಸಿದ್ರು. BBMPಯಲ್ಲಿ ಹಣ ಇರಲಿಲ್ಲ. ಆದರೆ BBMPಯಲ್ಲಿ ಈಗ ಬಜೆಟಲ್ಲಿ 95,65,000 ರೂಪಾಯಿ ಶಾಂಕ್ಷನ್ ಆಗಿದೆ. ಅದಕ್ಕೆ ಕಾರಣನೇ BZ ಜಮೀರ್ ಅಹಮದ್ ಖಾನ್ ಅವರು ಮತ್ತು ಅಲ್ತಾಫ್ ಖಾನ್ ಸಾಹೇಬರು. ಬರೋ ಚಾಮರಾಜಪೇಟೆ ಕ್ಷೇತ್ರ, JJR ನಗರ್, ವಾರ್ಡ್ ನಂಬರ್ 136, ರುದ್ರಭೂಮಿ, ಹಿಂದೂ ರುದ್ರಭೂಮಿ, ಮುಸ್ಲಿಂ ರುದ್ರಭೂಮಿ ಮಧ್ಯದಲ್ಲಿ ಗೋಡೆ ಇತ್ತು. ಸುಮಾರು ಈ ಗೋಡೆ ಮಾಡಿ 25 ವರ್ಷ ಆಗಿತ್ತು. ಇದು ಬಿದ್ದು ಸುಮಾರು ಅನೇಕ ತಿಂಗಳಾಗಿದೆ. ಕೆಲವರು ನಮ್ಮ ಲೀಡ್ರು ನಮಗೆ ಫೋನ್ ಮಾಡೋದು ಬಿಟ್ಟು ಅವರೇ ಇಂಟರ್ವ್ಯೂ ಮಾಡಿದ್ದಾರೆ. ನೆನ್ನೆ ನೋಡಿದೆ ನಾನು, ಇಲ್ಲಿ ಗೋಡೆ ಬಿದ್ದಿದೆ. ಬಟ್ ಜಮೀರ್ ಅಹಮದ್ ಖಾನ್ ಸಾಹೇಬರು ಒಳ್ಳೆ ಮಾತಾಡಿದ್ದಾರೆ, ಒಳ್ಳೆ ಬಗ್ಗೆ ಅವ್ರ ಬಗ್ಗೆ ಮಾತಾಡಿದ್ದಾರೆ, ಸಾಹೇಬ್ರ ಬಗ್ಗೆ ನಮ್ಮ ಬಗ್ಗೆ ಒಳ್ಳೇದು ಮಾತಾಡಿದ್ದಾರೆ. ಫಸ್ಟು ಇದು ತಿಳ್ಕೊಬೇಕು. ಕ್ಯಾಮ್ರಾ ಬಂದಿದೆ, ವೀಡಿಯೋ ಮಾಡ್ತೀವಿ ಅಂತ ಹೇಳೋದು ದೊಡ್ಡದಲ್ಲ. ನಿಜ ಫ್ಯಾಕ್ಟ್ ಇದೆ. 3-4 ತಿಂಗಳಾಗಿದೆ ಗೋಡೆ ಬಿದ್ದು. ಈ ನೆನ್ನೆ ಮಳೆ ಆಗಿ ಗಾಂಧಿನಗರದಲ್ಲಿ ಬಿದ್ದಿದ್ದಕ್ಕೆ ಇದಕ್ಕೆ ಜೊತೆಗೆ ಸೇರಿಸ್ಬಿಟ್ಟು ಹೇಳ್ತಾ ಇದ್ದಾರೆ ಅಂದರೆ ಇದು ತಪ್ಪು. ಬಟ್ ಹಿಂದೂ ರುದ್ರಭೂಮಿ, ಮುಸ್ಲಿಂ ರುದ್ರಭೂಮಿ ಯಾರು ಮಾಡ್ರಿ ಅಂತ ಹರಿಶ್ಚಂದ್ರ ದೇವಸ್ಥಾನ ಯಾರು ಹೇಳಿಲ್ಲ. ನಾವು ಜಮೀರ್ ಅಹಮದ್ ಖಾನ್, ನಮ್ಮ ಶಾಸಕರು ಮತ್ತು ನಮ್ಮ ಮಂತ್ರಿ, ಅಲ್ಪಸಂಖ್ಯಾತರು ಮಂತ್ರಿಗಳು, ನಮ್ಮ ಅಣ್ಣ ಆದಂಥ ಅವರು ನಾವು ಸೇರ್ಕೊಂಡು ಮಧ್ಯದಲ್ಲಿ ನಮ್ಮ ಅಯ್ಯೂಬ್ ಭೈ, ಅಮೀರಣ್ಣ ಎಲ್ಲ ಸೇರ್ಕೊಂಡು ನಮ್ಮ ಟೀಮ್ ಇದೆ. ಒಂದು BZ ಜಮೀರ್ ಅಹಮದ್ ಖಾನು, BK ಅಲ್ತಾಫ್ ಖಾನ್ ಸಾಹೇಬ್ರು ಅಂದರೆ ಒಂದು ಟೀಮ್ ಇದೆ. ಎಲ್ಲ ಸೇರ್ಕೊಂಡು ಈ ರುದ್ರಭೂಮಿಗೆ ಕಳೆ ತಗೊಂಡು ಬರೋಕ್ಕೆ ಎಲ್ಲರದು ಸಮಯ ಇದೆ ಅಂತ ಹೇಳಕ್ಕೆ ಬಯಸ್ತೀನಿ. ಅದ್ರ ಜೊತೆಗೆ ಹರಿಶ್ಚಂದ್ರ ದೇವಸ್ಥಾನ ನಮ್ಮ ರಾಜ್ಯದಲ್ಲಿ ಇಲ್ಲ, ನಮ್ಮ ದೇಶದಲ್ಲಿ ಇಲ್ಲ ಅಂತ ಹೇಳೋಕ್ಕೆ ಬಯಸ್ತಾ ಇದ್ದೀನಿ. ಕಿರ್ಮಿಟ್ರಮ್ ಆಗಲಿ, ಮಶಾಣ ಆಗಲಿ, ಮುಸ್ಲಿಂ ಮಶಾಣ ಆಗಲಿ, ಹಿಂದೂ ಮಶಾಣ ಆಗಲಿ, ಹರಿಶ್ಚಂದ್ರ ಸ್ವಾಮಿ ಬಗ್ಗೆ ಯಾರು ತಿಳ್ಕೊಂಡಿದ್ದಾರೆ ತಿಳ್ಕೊಳ್ಳಿಲ್ಲ ಗೊತ್ತಿಲ್ಲ. ನಾನು ಜಮೀರ್ ಎಲ್ಲ ತಿಳ್ಕೊಂಡು ಹರಿಶ್ಚಂದ್ರ ಸ್ವಾಮಿ ಎಲ್ಲನ ನಿಲ್ಲಿಸಿದ್ದಾರೆ 15-20 ಅಡಿ ಅಂದರೆ ಅದು BK ಅಲ್ತಾಫ್ ಖಾನು, ವಾರ್ಡ್ ನಂಬರ್ 136, ಚಾಮರಾಜಪೇಟೆ ಕ್ಷೇತ್ರ, ಜಮೀರ್ ಅಹಮದ್ ಖಾನ್ ಸಾಹೇಬ್ರದ್ದು ಕ್ಷೇತ್ರ ಅಂತ ಹೇಳೋಕ್ಕೆ ಬಯಸ್ತಾ ಇದ್ದೀನಿ. ಬಟ್ ಇದು ಈ ರೀತಿ ತಿಳ್ಕೊಂಡು ನಮ್ಮ ಲೀಡರ್ಸೇ, ನಮ್ಮ ಆತ್ಮೀಯವರೇ ಈ ರೀತಿ ವಿಡಿಯೋ ಮಾಡೋದು ಬಿಡೋದು ಎಲ್ಲ ಒಂದು ಕಡೆ ತಪ್ಪು ಅಂತ ಹೇಳಕ್ಕೆ ಬಯಸ್ತಾ ಇದ್ದೀನಿ. ಇದು ಏನಿದೆ ಗೋಡೆ ಅದು ಮಾತಾಡಿದ್ದೀವಿ. ಅದು ಮುಂದಕ್ಕೆ ನಮ್ಮ CM ಅವರು ನಾವು ಎಲ್ಲ ಕೂತ್ಕೊಂಡು ಮಾತಾಡಿ ನಮ್ಮ ಸಾಹೇಬ್ರ ನೇತೃತ್ವದಲ್ಲಿ ಜಮೀರ್ ಅಹಮದ್ ಖಾನ್ ಸಾಹೇಬ್ರ ನೇತೃತ್ವದಲ್ಲಿ ಎಲ್ಲ ಟೀಮ್ ಮಾಡ್ಕೊಂಡು ಕೂತ್ಕೊಂಡು ಮುಂದಕ್ಕೆ ಕೆಲಸ ಶುರು ಮಾಡಿಸ್ತೀವಿ. ಇವಾಗ ಇದು ಹಬ್ಬ ಇದೆ, ದಸರಾ ಹಬ್ಬ. ಅದು ಆದ ನಂತರ ಎಲ್ಲ ಗೊತ್ತು ನಿಮಗೆ, ಎಲ್ಲ ಕೆಲಸಕ್ಕೂ ಊರಿಗೆ ಹೋಗ್ಬಿಡ್ತಾರೆ. ಅವ್ರು ಬಂದಿದ್ದ ನಂತರ ಎಲ್ಲ ತೊಗೊಂಡು ಮಾಡ್ತೀವಿ. ಅದರಲ್ಲಿ ಶ್ರಮ ಪಾಪ ಭಾಳ ಇದೆ. ಅಂದರೆ ಅದು ಆ ಭಾಗದಲ್ಲಿ ನಮ್ಮ ಕಲೀಂ ಸಾಹೇಬರು ಅಂತ ಇದ್ದಾರೆ ಪ್ರೆಸಿಡೆಂಟು, ಅವರು ಮತ್ತು ಮುಖಂಡರು ಎಲ್ಲ ಸೇರ್ಕೊಂಡು ಮುಸ್ಲಿಂ ಮುಖಂಡರು ಅವ್ರು ಶ್ರಮಪಟ್ಟು ಪಾಪ ಕೆಲಸ ಮಾಡ್ತಾರೆ. ಇಲ್ಲಿ ಹಿಂದೂ ರುದ್ರಭೂಮಿ SC ಜನಾಂಗದ ಏನಾನ ಬರ್ತಾಯಿದೆ ಅಂದರೆ ಅದು ಆನಂದವರು ಭಾಳ ಹೋರಾಟ ಮಾಡ್ತಾಯಿದ್ದಾರೆ. ಹೃದಯಪೂರ್ವವಾಗಿ ಧನ್ಯವಾದ ಹೇಳಿ ಕೈ ಜೋಡಿಸ್ತೀನಿ. ತುಂಬ ಧನ್ಯವಾದ ಹೇಳ್ತೀನಿ ಸರ್. ಇದು ರುದ್ರಭೂಮಿ ಇದೆಯಲ್ಲ, ಇಲ್ಲಿ ಬರಬೇಕಾದ್ರೆ ಮನುಷ್ಯ ಸಾಯಬೇಕು. ಸತ್ತ ಮೇಲೆ ನೆಮ್ಮದಿ ಪಡಿಬೇಕಾದ್ರೆ ಈ ಜಾಗ ಏನಿದೆಯೋ ಅದು ಸ್ವಚ್ಛವಾಗಿರಬೇಕು ಅನ್ನೋದನ್ನು ಸುಮಾರು 3 ವರ್ಷಗಳ ಮುಂಚೆನೇ BZ ಜಮೀರ್ ಅಹಮದ್ ಖಾನ್ ಸಾಹೇಬರಿಗೆ ಲೆಟರ್ ಕೊಟ್ಟಾಗ ಅವರು ಇನ್ನೂ ಮುಂದೆ ನೋಡಿದೆ ಅದನ್ನು ಶಾಂಕ್ಷನ್ ಮಾಡೋಕ್ಕೆ ಮುಂದಾಳುತ್ವ ವಹಿಸಿದ್ರು. BBMPಯಲ್ಲಿ ಹಣ ಇರಲಿಲ್ಲ. ಆದರೆ BBMPಯಲ್ಲಿ ಈಗ ಬಜೆಟಲ್ಲಿ 95,65,000 ರೂಪಾಯಿ ಶಾಂಕ್ಷನ್ ಆಗಿದೆ. ಅದಕ್ಕೆ ಕಾರಣನೇ BZ ಜಮೀರ್ ಅಹಮದ್ ಖಾನ್ ಅವರು ಮತ್ತು ಅಲ್ತಾಫ್ ಖಾನ್ ಸಾಹೇಬರು. ಆಮೇಲೆ ಈಗ ಸತ್ಯ ಹರಿಶ್ಚಂದ್ರ ದೇವಸ್ಥಾನ ಅಂತ ಹೇಳ್ತಿದ್ರಲ್ಲ, ಇದನ್ನು ಜಾಸ್ತಿ ಶ್ರಮಪಟ್ಟು ಅಭಿವೃದ್ಧಿಪಡಿಸಿದ್ದು ಮೇಡಮ್ ಅವರು ಅಂದರೆ ಸಾಹೇಬ್ರ ಶ್ರೀಮತಿಯವರು. ಅವರು ತುಂಬ ಶ್ರಮಪಟ್ಟು ಅದನ್ನ ಮಾಡಿದ್ದು. ಮೇಡಮ್ ಅವ್ರ ಹೆಸರು ತಗೋಬೇಕು, ಯಾಕಂದರೆ ಅವರು ತುಂಬ ಕಷ್ಟಪಟ್ಟಿದ್ದಾರೆ. ಯಾಕಂದರೆ ಅವರು ಎಲ್ಲೂ ಆಚೆ ಬರೋಲ್ಲ, ಎಲ್ಲ ಅಣ್ಣವರು ಬರೋದು. ಉಮೇಶ್ ಅವರು ಸೇವಕರು, ಇವರು ನಾಯಕರಾದರೆ ಅವರು ಸೇವಕರು.
ನಿಜ ಜನರ ಮಧ್ಯೆ ಕೆಲಸ ಮಾಡೋರು ಅಂದರೆ ಸೇವಕರು ಮತ್ತು ನಾಯಕರು ಇಬ್ಬರು ಸೇರಿದಾಗ ಒಳ್ಳೆ ಕೆಲಸ. ಈಗ ಅಣ್ಣವ್ರು ಹೇಳ್ತಿದ್ರು ಹಿಂದೂ ಮತ್ತು ಮುಸ್ಲಿಂ ರುದ್ರಭೂಮಿಗೆ ಗೋಡೆ ಇದೆ, ಆ ಗೋಡೆ ಇದೆ ಅಂದ್ಬಿಟ್ಟು. ಆದರೆ ಇವ್ರ ಹೃದಯಕ್ಕೆ ಗೋಡೆ ಇಲ್ಲ, ಫ್ರೀಯಾಗಿದೆ. ಯಾವ ಬೇಕಾದರೂ ಯಾವ ಸಮುದಾಯದವರು ಬಂದು ಮಾತಾಡಿದ್ರು ಕೂಡ ಪ್ರೀತಿ ವಿಶ್ವಾಸದಿಂದ ಮಾತಾಡುವಂಥ ಗೋಡೆನ ಒಡೆದು ಅದ್ರ ಮಾತಾಡುವಂಥ ಏಕೈಕ ನಾಯಕ ಅಂದರೆ ನಾನು ಕಂಡಾಗ ಇದು ಹೊಗಳಿಕೆ ಅಲ್ಲ, ಇರುವಂಥ ಸತ್ಯದ ಇರುವಂಥ ಮಾತು. ಯಾಕಂದ್ರೆ ಸತ್ಯ ಹರಿಶ್ಚಂದ್ರವನ್ನ ಅಷ್ಟು ಹೈಟಾಗಿ ಕಟ್ಟಿಸಿದಾರಂದ್ರೆ ಸತ್ಯವನ್ನೇ ಹೇಳಬೇಕು. ಆ ಸತ್ಯದ ಮಾತು ಯಾರಂದರೆ ಅಲ್ತಾಫ್ ಖಾನ್ ಕಡಿಮೆನೆ. ಇಂಥ ಜನನಾಯಕರು ನಮಗೆ ತುಂಬ ಅವಶ್ಯಕತೆ ಇದೆ. ಈ ನಗರದಲ್ಲಿ ಇವ್ರು ಬಂದ ಮೇಲೆ ತುಂಬ ಅಭಿವೃದ್ಧಿಗಳ ಕೆಲಸಗಳಾಗ್ತವೆ. ಇನ್ನೂ ಮುಂದಕ್ಕೆ ಇನ್ನೂ ಚೆನ್ನಾಗಾಗುತ್ತೆ. 95 ಲಕ್ಷ ರೂಪಾಯಿ ಅಂದರೆ ಏನು ಸುಮ್ಮನೆ ಬಂದಿದ್ದಲ್ಲ, ಇವ್ರ ಶ್ರಮ ಇದೆ, ನಾವು ಹಾಕಿರ್ಬೋದು. ಆದರೆ ಅದ್ರ ಜೊತೆಗೆ ಬಿಜೆಡ್ ಜಮೀರ್ ಅಹಮದ್ ಖಾನ್ ಸಾಹೇಬರು ಮತ್ತು ಸರ್ಫರಾಜ್ ಖಾನ್ ಅವರು ಅವ್ರ ಹತ್ರ ಖುದ್ದಾಗಿ ಮಾತಾಡಿದಾಗ ಅವರು BBMP ಅವರು ಫೋನ್ ಮಾಡಿದ್ದು ಅಮೌಂಟ್ ಕೊಡಬೇಕಂತ ಹೇಳಿದಾಗ ಆ ಅಮೌಂಟನ್ನು ಶಾಂಕ್ಷನ್ ಮಾಡಿದ್ದಾರೆ. ಇವರು ಯಾರು ಸಾಹೇಬ್ರ PS ಸರ್ಫರಾಜ್ ಖಾನ್ ಸಾಹೇಬರು, ಅಯೂಬ್ ಖಾನ್ ಸಾಹೇಬರು ಅವರೆಲ್ಲ ಸೇವೆ ಮಾಡಿದ್ದಕ್ಕೆ ಇಷ್ಟೊಂದು ಬರೋಕ್ಕೆ ಸಾಧ್ಯವಾಯಿತು. ಇವರೆಲ್ಲರಿಗೂ ಧನ್ಯವಾದ ತಿಳಿಸ್ತೇನೆ. ಯಾಕಂದರೆ ಸ್ಮಶಾನ ಅಂದರೆ ಶುದ್ಧವಾದ ಜಾಗ, ಇಲ್ಲಿ ಕಲ್ಮಶ ಇರಲ್ಲ. ಇಲ್ಲಿ ನೀವು ಏನೇ ಮಾಡಿದ್ರು, ಯಾರು ಏನೇ ಮಾಡಿದ್ರು, ತಪ್ಪು ಮಾಡಿದ್ರು ಕೂಡ ಯಾರು ಇಲ್ಲಿ ಎದ್ದು ಮಾತಾಡಲ್ಲ. ಇಲ್ಲಿ ಮಾತಾಡಬೇಕಾದ್ರೆ ನಾವು ಅವ್ರ ಜೊತೆ ಸೇರಬೇಕು. ಯಾವಾಗ ನಾವು ಸತ್ತಾಗ ಮಾತ್ರ ಅವ್ರ ಜೊತೆ ಮಾತಾಡೋಕ್ಕೆ ಸಾಧ್ಯ ಆಗುತ್ತೆ. ಇಂಥ ಪವಿತ್ರ ಜಾಗದಲ್ಲಿ ಇವತ್ತು ಗೋಡೆ ಬಿದ್ದಿದ್ದ ಅಂತ ಗೊತ್ತಾದ ತಕ್ಷಣ ಬಂದಿದ್ದಾರೆ ಅಂದರೆ ಅಲ್ತಾಫ್ ಖಾನ್ ಸಾಹೇಬರು ಹೃದಯಪೂರ್ವಕವಾಗಿ ನಾನು ಧನ್ಯವಾದ ತಿಳಿಸ್ತೇನೆ. ಜೈ ಭೀಮ್.